ಬ್ರೇಕಿಂಗ್ ನ್ಯೂಸ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಾಸಕ ಸಂಸದರ ನಡುವೆ ವಾಗ್ವಾದ ನಡೆದಿದೆ. ರಾಜಕೀಯ ಜಟಾಪಟಿಗೆ ಸಾಕ್ಷಿಯಾಯಿತು. ರೈಲ್ವೆ ಮೇಲ್ಸೇತುವೆ ಉದ್ಘಾಟನೆ ಕೊಪ್ಪಳ ಜಿಲ್ಲೆಯ ಭಾಗ್ಯನಗರದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಂಸದ ಸಂಗಣ್ಣ ಕರಡಿ ನಡುವೆ ವಾಗ್ವಾದ ನಡೆಯಿತು. ಬಿಜೆಪಿ ಕಾರ್ಯಕರ್ತರ ಮೋದಿ ಮೋದಿ ಕೂಗಿಗೆ ಕೆಂಡಾಮಂಡಲರಾಗಿದ್ರು. ವೇದಿಕೆವರೆಗೆ ಬಂದು ಶಾಸಕ ರಾಘವೇಂದ್ರ ಹಿಟ್ನಾಳ್ ವಾಪಸ್ ತೆರಳಿದ್ದಾರೆ. ದಯವಿಟ್ಟು ಇವತ್ತು ನೋಡಿ, ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರು ಕೇಳ್ಕೊಳ್ತಾರೆ, ಆ ರ್ಯಾಲಿಯಲ್ಲಿ ಏನು ಬಂದಿದ್ದೀರಿ. ಕಾಂಗ್ರೆಸ್ ನಾಯಕರಲ್ಲಿ ವಿನಂತಿ ಮಾಡ್ಕೋತೇನೆ, ನಾವು ಯಾವ್ದರ ದುರುದ್ದೇಶದಿಂದ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಇವತ್ತ ರ್ಯಾಲಿ ಇದೆ, ನಮ್ಮ ಪಕ್ಷದ ಕಾರ್ಯಕ್ರಮ ಇದೆ, ಅವರು ರೌಂಡ್ ಹೊಡಿತಿದ್ದಾರೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಒಟ್ನಲ್ಲಿ ಈ ಮೋದಿ ಮೋದಿ ಅನ್ನೋ ಕೂಗು ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಾ ಇದೆಯಾ, ಅಥವಾ ಅದು ಅವಶ್ಯಕತೆ ಇರಲಿಲ್ವಾ, ಅಥವಾ ಈಗ ಏನು ಉದ್ಘಾಟನೆ ಮಾಡಕ್ಕೆ ಬಂದಿದ್ರಾ, ಅಥವಾ ಏನು ಮಾಡ್ಲಿಕ್ಕೆ ಬಂದಿದ್ರು? ಈಗ ಏನು ಉದ್ಘಾಟನೆ ಆಯ್ತಾ ಇಲ್ವಾ ಈ ಶಾಸಕ ಸಂಸದರ ನಡುವೆ ವಾಗ್ವಾದದಿಂದಾಗಿ? ರಾಘವ್, ಖಂಡಿತವಾಗ್ಲೂ ಕೂಡ ಅಂದ್ರೆ ಇವತ್ತು ಏನ್ ಕೊಪ್ಪಳ ಮತ್ತು ಭಾಗ್ಯನಗರ ಜನತೆಯ ದಶಕಗಳ ಕೂಗನಂದ್ರೆ ರೈಲ್ವೆ ಮೇಲ್ಸೇತುವೆ ಒಂದು ದಶಕಗಳ ಕೂಗಾಗಿತ್ತು. ಈಗ ಹಿನ್ನೆಲೆಯಿತ್ತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಏನ್ 50-50 ಅನುದಾನದಲ್ಲಿ ಸುಮಾರು 30 ಕೋಟಿ ರೂಪಾಯಿ ಅನುದಾನದಲ್ಲಿ ರೈಲ್ವೆ ಮೇಲ್ಸೇತುವೆಯನ್ನ ಕಾಮಗಾರಿಯನ್ನ ನಿರ್ಮಾಣ ಮಾಡಲಾಗಿತ್ತು ಅಂತ ಹೇಳ್ಬೋದು. ಇವತ್ತು ಆ ಸೇತುವೆ ಲೋಕಾರ್ಪಣೆ ನೀಡುವಂತ ಕಾರ್ಯ ಇವತ್ತು ಆಗ್ತಿತ್ತು ಅಂತ ಹೇಳ್ಬೋದು. ಈ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅಂದ್ರೆ ಇಲಾಖೆಯ ಅಡಿಯಲ್ಲಿ ಇವತ್ತು ಸಂಸದರಂತ ಕಡಿ ಸಂಗಡ, ಅದೇ ರೀತಿಯಾಗಿ ಕಾಂಗ್ರೆಸ್ ಶಾಸಕರಂತ ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಆಹ್ವಾನ ಮಾಡಿತ್ತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಕೂಡ ಇಬ್ರು ಕೂಡ ಬಂದಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಏನಂದ್ರೆ ಆ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಅಂದ್ರೆ ಬಿಜೆಪಿ ಧ್ವಜವನ್ನು ಇಟ್ಕೊಂಡು ಹೋಗ್ತಾ ಇದ್ರು. ಕಾರ್ಯಕ್ರಮಕ್ಕೆ ಬಂದಿದ್ದು ಧ್ವಜವನ್ನು ಇಟ್ಕೊಂಡು ಬಂದಿದ್ರು. ಇದಕ್ಕೆ ಕೆಂಡಾಮಂಡಲ ಅಂತ ರಾಘವೇಂದ್ರ ಹಿಟ್ನಾಳ್ ಕಾಂಗ್ರೆಸ್ ಇಲ್ಲ, ಇದು ಸರ್ಕಾರಿ ಕಾರ್ಯಕ್ರಮ ಮತ್ತು ಖಾಸಗಿ ಕಾರ್ಯಕ್ರಮ, ಈ ರೀತಿ ಬಿಜೆಪಿ ಧ್ವಜ ಹೊಡ್ಕೊಂಡ್ ಬಂದು ಬರ್ತಾ ಇದ್ರೆ ನೀವು ಇದು ಕೇಂದ್ರ ಸರ್ಕಾರದ ಯೋಜನೆ ಆದ್ರೂ ಕೂಡ ರಾಜ್ಯ ಸರ್ಕಾರದ 50 ಕೂಡ ಅಂದ್ರೆ 50% ಅನುದಾನ ನೀಡಿದೆ. ಈ ಕಾರಣಕ್ಕಾಗಿ ಇದು ಸರ್ಕಾರಿ ಕಾರ್ಯಕ್ರಮದಿಂದ ಇದು ಪಕ್ಷ ಕಾರ್ಯಕ್ರಮ ಬಿಂಬಿಸಲಾಗ್ತದೆ ಅಂತ ಒಂದು ಆರೋಪ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಂಸದ ಕಡಿ ಸಂಗಣ್ಣ ಮತ್ತು ರಾಘವೇಂದ್ರ ನಡುವೆ ದೊಡ್ಡ ಜಟಾಪಟಿ ನಡೀತು ಮತ್ತು ಮಾತಿಗೆ ಬೆಳೆದು ವಾಗ್ವಾದ ಕೂಡ ನಡೀತು ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಮೋದಿ 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 ಅಂತ ಹೇಳಿ ಹೊತ್ತು ಘೋಷಣೆ ಹೋಗಿದ್ರು. ಇದಕ್ಕೆ ಕೆಂಡಾಮಂಡಲ ಅಂತ ರಾಘವೇಂದ್ರ ಹಿಟ್ನಾಳ್, ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಭೆಯಿಂದ ಮತ್ತು ಕಾರ್ಯಕ್ರಮ ಬಹಿಷ್ಕರಿಸಿ ಹೊರನಡೆದ ಅಂತ ಹೇಳ್ಬೋದು. ತದನಂತರ ಎಷ್ಟೋ ಅಂದ್ರೆ ಸಂಸದ ಕಡಿ ಸಂಗಣ್ಣವರು ಅವ್ರನ್ನ ಕರೆದ್ರು ಕೂಡ ಇವತ್ತು ಶಾಸಕರ ಬರ್ಲಿಲ್ಲ. ಇವತ್ತು ಏನಾದ್ರು ಆದ್ರೂ ಕೂಡ ಶಾಸಕರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗುವಂತದ್ದು. ಥ್ಯಾಂಕ್ ಯು ನಾಗರಾಜ್.